ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಡಾಕ್ಟರ್ ರಮೇಶ್ ಮಾಡೋಣ ನಮಸ್ಕಾರಗಳು ಸ್ನೇಹಿತರೆ. ಸೊಫೋನಿನ್, ಫ್ಲವಾನಾಯ್ಡ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಭಾಳಷ್ಟು ಈ ಒಂದು ಪದಾರ್ಥದಲ್ಲಿ, ಈ ಒಂದು ಗಿಡಮೂಲಿಕೆಯಲ್ಲಿ ದೊರೆಯುತ್ತವೆ ಸ್ನೇಹಿತರೆ. ಅದು ಈ ಕ್ಯಾನ್ಸರ್ ಬಂದಿರತಕ್ಕಂಥ ಪೇಷೆಂಟ್ಗಳು ಮತ್ತು ಪಾರ್ಶ್ವವಾಯು ಆಗಿರ್ತಕ್ಕಂಥ ಪೇಷೆಂಟ್ಗಳಿಗೆ ಇದು ವಿಶೇಷವಾಗಿ ಆಹಾರದಲ್ಲಿ ಇದನ್ನು ಬಳಸ್ಬೋದು ಸ್ನೇಹಿತರೆ. ಮತ್ತು ಹೃದಯ ರೋಗಕ್ಕೂ ತುಂಬ ಅದ್ಭುತವಾದ ಆಹಾರ ಪದಾರ್ಥ ಇದು. ಔಷಧಿ ಅಂತ ಹೇಳೋದಕ್ಕಿಂತ ಆಹಾರ ಪದಾರ್ಥ ಇದು. ಈ ಗಿಡದ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಾನು ನಿಮಗೆ ಮಾಡೋದಾದರೆ ಸ್ನೇಹಿತರೆ, ಎಲೆಗಳು ಬಂದು ದೀಪದ ಆಕಾರದಲ್ಲಿ ಎಲೆಗಳು ಇರುತ್ತೆ. ಇದು ಸಾಮಾನ್ಯವಾಗಿ ಇದು ಎಲ್ಲಿ ಬಯಲು ಪ್ರದೇಶ ಇದೆ ಅಲ್ಲಿ ಬೆಳೆದಿರುತ್ತೆ, ಬೇಲಿಗಳಲ್ಲಿ ಬೆಳೆದಿರುತ್ತೆ. ಬರೀ ಹಳ್ಳಿ ಅಂತಲ್ಲ, ಪಟ್ಟಣ ಪ್ರದೇಶಗಳಲ್ಲೂ ಇದನ್ನು ನಾವು ನೋಡ್ಬೋದು. ಸುಮಾರು ಖಾಲಿ ಜಾಗ ಎಲ್ಲೆಲ್ಲಿ ಇರುತ್ತೆ ಆ ಖಾಲಿ ಜಾಗದಲ್ಲಿ ಇದು ಬೆಳೆದಿರುತ್ತೆ. ಮುಳ್ಳುಗಳನ್ನು ಹೊಂದಿರತಕ್ಕಂಥ ಗಿಡ. ಮತ್ತು ಹೂಗಳು ಬಂದು ಈ ಬಿಳಿ ಹೂಗಳನ್ನು ಬಿಡುತ್ತೆ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಬಿಳಿ ಹೂಗಳನ್ನು ಬಿಡುತ್ತೆ. ಮತ್ತು ಮುಳ್ಳಿರುತ್ತೆ, ಕಾಂಡದಲ್ಲಿ ಪೂರ್ತಿ ಸಂಪೂರ್ಣವಾಗಿ ಮುಳ್ಳಿರುತ್ತೆ. ಇದರ ಕಾಯಿಗಳನ್ನು ಕಿತ್ಕೊಂಡು ಬಂದು ಭಾಳಷ್ಟು ಹಿಂದೆ ಏನು ಮಾಡ್ತಾಯಿದ್ರು ಅಂತಂದರೆ, ತುಂಬ ಕೆಮ್ಮು ಹೋಗ್ತಾ ಇರಲಿಲ್ಲ ಮಕ್ಕಳಿಗೆ, ಭಾಳಷ್ಟು ಶೀತ ಆಗಿ ಕೆಮ್ಮು ಹೋಗ್ತಾ ಇರಲಿಲ್ಲ, ಕಫ ಬರ್ತಾಯಿತ್ತು. ಅಂಥ ಸಮಯದಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ, ಇದನ್ನು ಚಟ್ನಿ ಮಾಡಿ ಮತ್ತು ಸಾಂಬಾರು ಜೊತೆಗೆ ಇದನ್ನು ಹಾಕಿ ಬಳಸ್ತಾಯಿದ್ರು. ಸೊ ಏನಕ್ಕೆ ಅಂತಂದರೆ, ನೀವು ಆ್ಯಂಟಿಬಯೋಟಿಕ್ನ ತೊಗೊಳ್ತೀವಲ್ಲ ಇವಾಗ, ಭಾಳಷ್ಟು ಇಮಿಡಿಯೇಟ್ ಸರಿ ಹೋಗ್ಬೇಕಂತ, ಅದರ ಯಾವುದರ ಅವಶ್ಯಕತೆ ಇರ್ತಾ ಇರಲಿಲ್ಲ. ಇದನ್ನು ತಗೊಬಂದು ಇದನ್ನು ಹುರಿದು ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಮತ್ತು ಮೆಣಸಿನ್ಕಾಯಿ ಜೊತೆಯಲ್ಲಿ ಹಾಕಿ ಚಟ್ನಿ ಮಾಡಿ ತಿಂದರೆ ಮುಗೀತು. ಬಂದಿರತಕ್ಕಂಥ ಕೆಮ್ಮು, ನೆಗಡಿ, ಶೀತ ಒಂದೇ ದಿವಸದಲ್ಲಿ ಮಾಯವಾಗ್ತಾಯಿತ್ತು. ಈ ಒಂದು ಅದ್ಭುತವಾದ ಮನೆಮದ್ದನ್ನು ಮಾಡಿ ಬಳಸಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಇದನ್ನು ತಿಳಿಸ್ಕೊಡಿ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಈ ಗಿಡದ ಒಂದು ಸಂಪೂರ್ಣ ಪರಿಚಯವನ್ನು ನಾನು ನಿಮ್ಗೆ ಮಾಡಿಕೊಡ್ತಾಯಿದ್ದೀನಿ ಸ್ನೇಹಿತರೆ. ಇದರ ಕಾಯಿಗಳು ಗೋಲಿ ಆಕಾರದಲ್ಲಿ ಇರ್ತದೆ, ಅಂದರೆ ಬಟಾಣಿಗಿಂತ ಒಂದು ಸ್ವಲ್ಪ ದೊಡ್ಡದಾಗಿರುತ್ತೆ ಇದರ ಕಾಯಿಗಳು. ನೋಡಿ, ಒಂದು ಗಿಡದಲ್ಲಿ ಸುಮಾರು ಒಂದು ಅರ್ಧ kg ಜಾಸ್ತಿ ಕಾಯಿ ಸಿಗುತ್ತೆ. ಅಂದರೆ 2 ದಿವಸ ಚಟ್ನಿ ಮಾಡೋಷ್ಟು ಕಾಯಿಗಳು ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ. ಇಂಥ ವಿಶೇಷವಾದ ಮನೆಮದ್ದುಗಳನ್ನು ಪ್ರತಿ ದಿವಸ ತೊಗೊಂಡು ಬರ್ತೀನಿ. ಅನೇಕ ವಿಡಿಯೋಗಳಲ್ಲೂ ಕೂಡ ಈ ಒಂದು ಗಿಡಮೂಲಿಕೆ ಔಷಧಿಗಳು ಮತ್ತು ಫ್ರೀಯಾಗಿ ಸಿಗ್ತಕ್ಕಂಥ ಗಿಡಮೂಲಿಕೆಗಳನ್ನು ಪ್ರತಿಯೊಂದು ವಿಡಿಯೋದಲ್ಲೂ ತೋರಿಸ್ತಾ ಇದ್ದೀನಿ ನೋಡಿ. ಇದರ ಎಲೆಗಳು ಈಗ ಬರ್ತವೆ. ಈ ಒಂದು ವಿಶೇಷವಾದ ಮನೆಮದ್ದನ್ನು ಮಾಡಿ ಬಳಸಿ. ಎಲ್ಲ ಕಡೆ ಸಿಗುತ್ತೆ ಇದು, ಭಾಳಷ್ಟು ಕಡೆ. ಹಳ್ಳಿಗಾಡು ಪ್ರದೇಶ ಅಂತಲ್ಲ, ಸಿಟಿಯ ಸರಹದ್ದಿನಲ್ಲೂ ಕೂಡ ಇದು ತುಂಬ ವಿಶೇಷವಾಗಿ ಸಿಗತಕ್ಕಂಥ ಗಿಡ ಇದು ಸ್ನೇಹಿತರೆ. ಈ ಒಂದು ಅದ್ಭುತವಾದ ನಿಮಗೆ ಇನ್ಫಾರ್ಮೇಷನ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಸ್ನೇಹಿತರು ಕೂಡ ಇದನ್ನು ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಇನ್ನೂ ಅನೇಕ ವಿಡಿಯೋಗಳ ಜೊತೆಯಲ್ಲಿ, ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಕಾರ್ಯಕ್ರಮವನ್ನು ಸ್ನೇಹಿತರೆ. ಅನೇಕ ಕಠಿಣ ಸಮಸ್ಯೆಗಳಿಗೆ ತೋಟದ ಗುಡ್ದಳ್ಳಿನಲ್ಲಿ ಔಷಧಿಯನ್ನು ಕೊಡ್ತೀವಿ. ಲಕ್ಕು ಹೊಡೆದವ್ರಿಗೆ ನಾಟಿ ಔಷಧಿಯನ್ನು ಕೊಡ್ತೀವಿ. ಮತ್ತು ಕಣ್ಣಿನ ಅನೇಕ ಸಮಸ್ಯೆಗಳಿಗೆ, ಪೊರೆ ಇರತಕ್ಕಂಥದ್ದು, ದೂರದೃಷ್ಟಿ ದೋಷ, ಹತ್ರದೃಷ್ಟಿ ದೋಷ, ಮತ್ತು ಕಣ್ಣಿನಲ್ಲಿ ಉರಿ ಬರ್ತಕ್ಕಂಥದ್ದು, ಕಣ್ಣಿನಲ್ಲಿ ನೀರು ಬರ್ತಕ್ಕಂಥದ್ದು, ಈ ಎಲ್ಲ ಸಮಸ್ಯೆಗಳಿಗೂ ತೋಟದ ಗುಡ್ದಳ್ಳಿನಲ್ಲಿ ಔಷಧಿಯನ್ನು ಕೊಡ್ತೀವಿ. ಸಮಸ್ಯೆ ಇರತಕ್ಕಂಥವ್ರು ದಯಮಾಡಿ ಇಲ್ಲಿ ಸಂಪರ್ಕಿಸಿ. ಇನ್ನೂ ಅನೇಕ ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಕಾರ್ಯಕ್ರಮವನ್ನು. ಥ್ಯಾಂಕ್ ಯು.